ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ಭಗವಂತ ಶ್ರೀ ಕೃಷ್ಣನ ಈ ಮಾತುಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡರೆ ಬದುಕು ನಿಜಕ್ಕೂ ಸುಂದರವಾಗಿ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಈ ಮೌಲ್ಯಗಳನ್ನು ನಾವು ಪಾಲಿಸಿದರೆ ಬದುಕು ಸುಂದರಮಯವಾಗಿ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ವಿಷ್ಣುವಿನ 8ನೇ ಅವತಾರ, ಎಲ್ಲರ ಆರಾಧ್ಯ ಮೂರ್ತಿ ಮತ್ತು ಮುಕುಂದ ಮುರಾರಿ ಮುರಳಿ ಲೋಲ. ಶ್ರೀಕೃಷ್ಣನ ಮನಸೆಳೆಯುವ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತದೆ. ಕೃಷ್ಣನ ಬದುಕಿನಿಂದಲೂ ನಾವು ಕಲಿಯಬಹುದಾದಂತಹ ಅದೆಷ್ಟೋ ಪಾಠಗಳು ಕೂಡ ಇವೆ. ಶ್ರೀಕೃಷ್ಣ ಎಂದರೆ ಎಲ್ಲರಿಗೂ ಇಷ್ಟ. ಹರಸುವ ದೇವರು ಅವನು, ಪ್ರೀತಿಸುವ ಗೆಳೆಯನೂ ಅವನು, ನೊಂದವರಿಗೆ ದಾರಿ ತೋರಿಸುವ ಗುರುವೂ ಅವನೇ. ಕೃಷ್ಣ ಎಂದರೆ ಎಲ್ಲವೂ ಆಗಿದ್ದಾನೆ. ವಿಷ್ಣುವಿನ 8ನೇ ಅವತಾರವಾದ ಶ್ರೀ ಕೃಷ್ಣ ಪರಮಾತ್ಮ ಹಿಂದೂ ಧರ್ಮೀಯರ ಆರಾಧ್ಯ ದೈವ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಸರಿ ತಪ್ಪುಗಳ ಮಾರ್ಗದರ್ಶನವನ್ನು ನೀಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಸ್ಥಾಪನೆಗೆ ಕಾರಣ ಆಗಿರುವುದು ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಪಾರ್ಥ ಮತ್ತು ಮುರಳೀಲೋಲನ ಸಂಭಾಷಣೆ ಬರೀ ಕುರುಕ್ಷೇತ್ರದ ಯುದ್ಧಕ್ಕಷ್ಟೇ ಸೀಮಿತವಾಗಿ ಇರಲಿಲ್ಲ. ಭಗವದ್ಗೀತೆಯ ಸಾರ ಹಾಗೂ ಕೃಷ್ಣ ಪರಮಾತ್ಮನ ಜೀವನ ಎಲ್ಲರ ಬದುಕಿಗೂ ಒಂದು ಅದ್ಭುತ ಪಾಠವಾಗಿದೆ. ಹಾಗಾದರೆ ಕೃಷ್ಣ ಪರಮಾತ್ಮನ ಬದುಕಿನಿಂದ ನಾವು ಕಲಿಯಬೇಕಾದಂತಹ ಅದೆಷ್ಟು ಪಾಠಗಳಿವೆ ಗೊತ್ತಾ? ಸಾಕಷ್ಟು ಸಂಗತಿಗಳು ಖಂಡಿತ ನಾವು ಅಳವಡಿಸಿಕೊಳ್ಳಬೇಕಾಗಿರುವುದು ಇದೆ. ಇಲ್ಲಿದೆ ನೋಡಿ. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಭಾವ. ಹೌದು, ಮಾವ ಕಂಸನ ಭಯದಿಂದ, ಸುರಕ್ಷತೆಯ ಕಾರಣದಿಂದ ಶ್ರೀಕೃಷ್ಣ ಪರಮಾತ್ಮ ಹೆತ್ತವರಿಂದ ದೂರವಾಗಿ ಬೆಳೆಯಬೇಕಾಯಿತು. ಸಾಕು ತಾಯಿ ಯಶೋದೆಯೊಂದಿಗೆ ಕೃಷ್ಣ ಕಾಲ ಕಳೆಯುತ್ತಿದ್ದ. ಇಲ್ಲಿ ಕೃಷ್ಣನದ್ದು ತುಂಬ ಸರಳವಾದ ಜೀವನ. ಯಾವುದೇ ಐಷಾರಾಮಿ ವ್ಯವಸ್ಥೆ ಇಲ್ಲದ ಸಾಮಾನ್ಯ ಬದುಕು. ಇದಾದ ಬಳಿಕ ಮಥುರಾದಲ್ಲಿ ಕೃಷ್ಣನ ಜೀವನ ಸಾಗಿತು. ಇಲ್ಲಿ ಐಷಾರಾಮಿ ಜೀವನದ ವ್ಯವಸ್ಥೆಯೂ ಕೂಡ ಇತ್ತು. ಆದರೆ ಈ ಸರಳತೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಕೃಷ್ಣ ಪರಮಾತ್ಮ ಎಂದಿಗೂ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ರಾಜಪ್ರಭುತ್ವದ ಜೀವನವನ್ನ ನಡೆಸಿದರೂ ಕೃಷ್ಣನಿಗೆ ಯಾವುದರಲ್ಲೂ ವ್ಯತ್ಯಾಸ ಕಾಣಿಸಲೇ ಇಲ್ಲ. ಇದೇ ಅಲ್ಲವೇ ಜೀವನ ಎಂದರೆ? ಯಾವಾಗಲೂ ತಟಸ್ಥರಾಗಿರುವುದೇ ಬಹಳ ಮುಖ್ಯ. ಜೀವನದಲ್ಲಿ ಯಾವುದು ಶಾಶ್ವತವೂ ಅಲ್ಲ. ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವು ಹೀಗೆಯೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಅಂತೆಯೇ ಜೀವನದಲ್ಲಿ ಕಷ್ಟಗಳು ಇದ್ದರೆ ಭವಿಷ್ಯ ಇದೇ ಕಷ್ಟವನ್ನ ಮುಂದುವರಿಸುತ್ತದೆ ಎಂದು ಹೇಳಲೂ ಆಗುವುದಿಲ್ಲ. ಹೀಗಾಗಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಭಾವ ನಮ್ಮಲ್ಲಿರಬೇಕು. ಇರುವುದರಲ್ಲೇ ತೃಪ್ತಿ ಕಂಡಾಗ ಬದುಕು ಖುಷಿಯಿಂದ ಕೂಡಿರುತ್ತದೆ ಮತ್ತು ದೇವರ ಆಶೀರ್ವಾದವು ಅಂತಹ ಅದ್ಭುತ ಮನಸ್ಸಿಗೆ ದೊರೆಯುತ್ತದೆ. ಇನ್ನು ಈ ಕ್ಷಣವನ್ನ ಅನುಭವಿಸುವುದನ್ನ ಕಲಿಯಬೇಕು. ಶ್ರೀಕೃಷ್ಣ ಪರಮಾತ್ಮ ಸರ್ವಶಕ್ತ. ಭೂತ, ವರ್ತಮಾನ, ಭವಿಷ್ಯದ ಬಗ್ಗೆ ತಿಳಿದಿರುವ ಜ್ಞಾನಿಯಾಗಿದ್ದ. ಆದರೆ ಕೃಷ್ಣನಿಗೆ ಎಂದಿಗೂ ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಇರಲೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿದ್ದರೂ ಅವನು ಜೀವನವನ್ನ ಬಂದ ರೀತಿಯಲ್ಲೇ ಸ್ವೀಕರಿಸುತ್ತಿದ್ದನು. ಅಂದರೆ ಶ್ರೀಕೃಷ್ಣ ಪರಮಾತ್ಮ ವರ್ತಮಾನದಲ್ಲಿ ಏನಿರುತ್ತದೆಯೋ ಅದನ್ನೇ ಜೀವಿಸುತ್ತಿದ್ದ. ನಮ್ಮ ಬದುಕು ಹಾಗೆಯೇ. ಹಿಂದೆ ಏನಾಯಿತು ಎಂಬುದು ನೆನಪಿನಲ್ಲಿರಲಿ
ಮತ್ತೆ ಭವಿಷ್ಯದ ಬಗ್ಗೆ ಕನಸುಗಳೂ ಇರಲಿ, ಆದರೆ ಚಿಂತೆ ಬೇಡ, ಅತಿಯಾಸೆ ಬೇಡ, ವ್ಯಾಮೋಹಗಳು ಬೇಡ. ಭೂತ ಭವಿಷ್ಯಕ್ಕಿಂತ ವರ್ತಮಾನದ ಬದುಕನ್ನು ಅನುಭವಿಸುವುದು, ಈ ಕ್ಷಣವನ್ನು ಜೀವಿಸುವುದು ತುಂಬ ಮುಖ್ಯ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಇದನ್ನು ರೂಢಿಸಿಕೊಳ್ಳುವುದಕ್ಕೆ ಕೊಂಚ ಕಷ್ಟವಾಗಬಹುದು, ಏಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ನಾವು ಸದಾ ಭೂತ ಮತ್ತು ಭವಿಷ್ಯತ್ತಿನ ಬಗ್ಗೆ ಯೋಚಿಸುವ ಅಭ್ಯಾಸವನ್ನೇ ಹೊಂದಿರುತ್ತೇವೆ. ಹೀಗಾಗಿ ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ವರ್ತಮಾನದಲ್ಲಿ ಜೀವಿಸುವಂತಹ ಅಭ್ಯಾಸವನ್ನು ರೂಢಿಸಿಕೊಂಡರೆ ನಿಜಕ್ಕೂ ಬದುಕು ಉತ್ತಮವಾಗಿ ಇರುತ್ತದೆ. ನಿಜವಾದ ಸ್ನೇಹಿತನಾಗಿ. ಸ್ನೇಹ ಎನ್ನುವುದು ಒಂದು ಸುಂದರ ಸಂಬಂಧ. ನಿರ್ಮಲ ಸ್ನೇಹದಲ್ಲಿ ಬಾಕಿ ಎಲ್ಲವೂ ನಗಣ್ಯ. ಕೆಲವೊಮ್ಮೆ ಲಾಭದ ಆಸೆಯಲ್ಲಿ ಸ್ನೇಹ ಮಾಡುವವರೂ ಇರುತ್ತಾರೆ, ಅಥವಾ ಸುಖದ ವೇಳೆ ಜೊತೆಗಿದ್ದು ಕಷ್ಟದ ವೇಳೆ ದೂರ ಹೋಗುವ ಸ್ನೇಹಿತರೂ ಕೂಡ ಇರುತ್ತಾರೆ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಸ್ನೇಹವನ್ನು ಎಷ್ಟು ಗೌರವಿಸುತ್ತಿದ್ದ ಎಂಬುದಕ್ಕೆ ಕೃಷ್ಣ, ಅರ್ಜುನ, ಸುಧಾಮ ಇವರ ಗೆಳೆತನವೇ ಸಾಕ್ಷಿ ಬಿಡಿ. ಇಲ್ಲಿ ಬಡವ ಶ್ರೀಮಂತನೆನ್ನುವ ಕಂದಕವೇ ಇರಲಿಲ್ಲ. ಕಷ್ಟದಲ್ಲಿದ್ದ ಸುಧಾಮ ಕೃಷ್ಣನ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗೆಳೆಯನಿಗೆ ಕೊಡಲು ಏನೂ ಇಲ್ಲದೆ ಅವಲಕ್ಕಿಯನ್ನ ಕೊಂಡೊಯ್ಯುತ್ತಾನೆ. ಮನೆಗೆ ಬಂದ ಸ್ನೇಹಿತನನ್ನ ಕೃಷ್ಣ ಪ್ರೀತಿಯಿಂದ ಸತ್ಕಾರ ಮಾಡುತ್ತಾನೆ. ಆ ಬಳಿಕ ತನ್ನ ಕಷ್ಟವನ್ನ ಕೃಷ್ಣನಿಗೆ ಹೇಳದೆ ತನ್ನಲ್ಲಿರುವ ಹಿಡಿ ಅವಲಕ್ಕಿಯನ್ನು ಕೊಡಲು ಸುಧಾಮ ಹಿಂಜರಿಯುತ್ತಾನೆ. ಇದನ್ನರಿತ ಕೃಷ್ಣ ತಾನೇ ಕೇಳಿ ಅವಲಕ್ಕಿಯನ್ನ ಪಡೆಯುತ್ತಾನೆ. ಜೊತೆಗೆ ಸುಧಾಮನ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ನಿಜವಾದ ಸ್ನೇಹಿತನಾಗಿದ್ದರಿಂದ ಸುಧಾಮ ಒಂದು ಮಾತನ್ನೂ ಹೇಳದೆ ಸುಧಾಮನ ಸಂಕಟವನ್ನ ಅರ್ಥ ಮಾಡಿಕೊಂಡನು. ಇದೇ ಸ್ನೇಹದ ನಿಜವಾದ ಅರ್ಥವಲ್ಲವೇ? ಮಾತನಾಡದೆಯೇ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಪ್ರೀತಿ ಮತ್ತು ಗೆಳೆತನಕ್ಕೆ ಸಾಕ್ಷಿ. ನಿಸ್ವಾರ್ಥ ಪ್ರೀತಿ ಮತ್ತು ಸಹಾಯದ ಗುಣವಿರಬೇಕು. ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನ ಪ್ರೀತಿಸುತ್ತಿದ್ದ. ಭಕ್ತರು, ಸ್ನೇಹಿತರು, ಕುಟುಂಬಸ್ಥರಿಗೆ ಎಲ್ಲರಿಗೂ ಕೃಷ್ಣ ನಿರ್ಮಲ ಪ್ರೀತಿಯನ್ನೇ ಧಾರೆ ಎರೆಯುತ್ತಿದ್ದ. ಶತ್ರುಗಳ ಬಗೆಗೂ ಕೃಷ್ಣನಿಗೆ ಪ್ರೀತಿ ವಾತ್ಸಲ್ಯವಿತ್ತು. ಶುದ್ಧ ಪ್ರೀತಿಯಿಂದ ಹೃದಯವನ್ನೇ ಗೆಲ್ಲಬಹುದು ಎಂಬುದಕ್ಕೆ ಕೃಷ್ಣ ಪರಮಾತ್ಮನೇ ಸಾಕ್ಷಿ. ಇನ್ನು ಅಗತ್ಯ ಇರುವವರಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಎನ್ನುವುದು ಕೃಷ್ಣನು ಹೇಳಿಕೊಟ್ಟಿರುವ ಪಾಠ. ಹೌದು, ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತದೆಯೋ ಅವರಿಗೆ ತಕ್ಷಣ ಸಹಾಯ ಮಾಡಬೇಕು ಅನ್ನುವುದು ಕೂಡ ಕೃಷ್ಣ ಪರಮಾತ್ಮ ಕಲಿಸುವಂತಹ ಪಾಠವಾಗಿದೆ. ಕಾಡುತ್ತಿದ್ದ ಕಾಳಿಂಗನ ಮರ್ದನ, ಗೋವರ್ಧನಗಿರಿಯನ್ನ ಕಿರು ಬೆರಳಿನಲ್ಲಿ ಎತ್ತಿ ತನ್ನವರನ್ನ ರಕ್ಷಿಸಿದ ಪರಿ, ದ್ರೌಪದಿಯ ಮಾನ ರಕ್ಷಣೆ, ಪಾಂಡವರ ಪರ ನಿಂತು ಧರ್ಮದ ರಕ್ಷಣೆ, ಹೀಗೆ ಹೇಳುತ್ತಾ ಹೋದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಕೃಷ್ಣ ಸ್ಪಂದಿಸುತ್ತಿದ್ದ ರೀತಿ ಎಲ್ಲರಿಗೂ ಪಾಠವಾಗುತ್ತದೆ. ನಾವು ಕೂಡ ಹಾಗೆಯೇ ಸಾಧ್ಯವಾದಷ್ಟು ಮಟ್ಟಿಗೆ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಪಡಬೇಕು. ಅದೇ ಮನುಷ್ಯತ್ವ. ಇನ್ನು ವಿನಮ್ರತೆ ಮತ್ತು ದಯಾಳುತನ ಇರಬೇಕು. ಭವ್ಯವಾದ ದ್ವಾರಕೆಯನ್ನ ಆಳಿದವನು ಶ್ರೀಕೃಷ್ಣ. ಆದರೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಮುರಾರಿ ವಿನಮ್ರ ಸಾರಥಿಯ ಪಾತ್ರ ನಿರ್ವಹಿಸಿದ್ದ. ರಾಜನೆಂಬ ಹಮ್ಮು ಬಿಮ್ಮುಗಳಿಲ್ಲದೆ ಸರಳತೆಯಿಂದ ಪಾರ್ಥನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಮಾರ್ಗದರ್ಶನ ನೀಡಿದನು ಆ ನನ್ನ ಕೃಷ್ಣ ಪರಮಾತ್ಮ. ಹಾಗೆಯೇ ನಾವು ಕೂಡ ಇರಬೇಕು. ಸರಳತೆಯೇ ನಮ್ಮ ಜೀವನದ ಆಸ್ತಿಯಾಗಬೇಕು. ಅಹಂಕಾರ, ಗರ್ವದಿಂದ
ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಹೃದಯವಂತಿಕೆಯಲ್ಲೇ ಮನಸ್ಸನ್ನ ಗೆಲ್ಲಬೇಕು. ದಯಾಳುಗಳಾಗಿದ್ದು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸತ್ಕರ್ಮಗಳನ್ನು, ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡಬೇಕು. ವಿನಮ್ರತೆ, ದಯಾಳುಗಳಾಗಿ ಇರುವುದು ಕೂಡ ಸಂತೋಷದಿಂದ ಇರುವುದಕ್ಕೆ ಒಂದು ಉತ್ತಮ ದಾರಿ. ಇನ್ನು ಶಾಂತಚಿತ್ತತೆ, ಸಂಯಮ ಮತ್ತು ಹವ್ಯಾಸ. ಬಾಲ್ಯದಿಂದಲೂ ಶ್ರೀಕೃಷ್ಣ ಪರಮಾತ್ಮ ಎದುರಿಸಿದ ಅನೇಕ ಕಷ್ಟಗಳು ಇವೆ. ಆದರೆ ಎಲ್ಲೂ ಕೃಷ್ಣ ಪರಮಾತ್ಮ ಎದೆಗೊಂದಲಿಲ್ಲ, ಸಂಯಮ ಕಳೆದುಕೊಂಡಿರಲಿಲ್ಲ. ಸಂಯಮದಿಂದಲೇ, ಶಾಂತಚಿತ್ತದಿಂದಲೇ ಎಲ್ಲದಕ್ಕೂ ಪರಿಹಾರ ಕಂಡುಕೊಂಡು ಸವಾಲುಗಳನ್ನು ಮೆಟ್ಟಿ ನಿಂತವನು ಭಗವಂತ ಕೃಷ್ಣ ಪರಮಾತ್ಮ. ಇದು ಕೂಡ ಜೀವನದ ಅದ್ಭುತ ಮೌಲ್ಯವಲ್ಲವೇ? ಸಂಕಷ್ಟದ ಸಂದರ್ಭಗಳಲ್ಲಿ ಧೃತಿಗೆಡದೆ, ಆವೇಶ ಪಡದೆ, ಶಾಂತ ಚಿತ್ತದಿಂದ, ಸಂಯಮದಿಂದ ಯೋಚಿಸಿದರೆ ಎಲ್ಲ ಕಷ್ಟಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು. ಇನ್ನು ಕೃಷ್ಣ ಪರಮಾತ್ಮನಿಂದ ಕಲಿಯುವಂತಹ ಇನ್ನೊಂದು ಸಂಗತಿ ಎಂದರೆ, ಎಷ್ಟೇ ಕಷ್ಟದ ಪರಿಸ್ಥಿತಿಗಳು ಬಂದರೂ ಶ್ರೀಕೃಷ್ಣ ಪರಮಾತ್ಮ ತನ್ನ ನೆಚ್ಚಿನ ಉತ್ತಮ ಹವ್ಯಾಸದಿಂದ ದೂರ ಉಳಿಯಲೇ ಇಲ್ಲ. ಸಾಮಾನ್ಯವಾಗಿ ಕೆಲಸದ ಒತ್ತಡದ ನಡುವೆ ಉತ್ತಮ ಹವ್ಯಾಸಗಳನ್ನೇ ನಾವು ಮರೆತೇ ಬಿಡುತ್ತೇವೆ, ಅವುಗಳಿಂದ ದೂರವಾಗಿ ಬಿಡುತ್ತೇವೆ. ಆದರೆ ಕೃಷ್ಣ ಪರಮಾತ್ಮ ಕೊಳಲು ನಾದವನ್ನ ಎಂದಿಗೂ ಬಿಟ್ಟಿರಲಿಲ್ಲ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲೂ ಅದು ಅವನೊಂದಿಗೆಯೇ ಇತ್ತು. ಗಮನಿಸಿ ನೋಡಿ ಹೇಗೆ ಭಗವಂತ ಎಲ್ಲವನ್ನ ಶಾಂತಿಯಿಂದ ತೆಗೆದುಕೊಳ್ಳುತ್ತಿದ್ದ ಎಂದು. ಗಮನವನ್ನ ಕೇಂದ್ರೀಕರಿಸುವುದಕ್ಕೆ ಕೆಲವು ಉತ್ತಮ ಹವ್ಯಾಸಗಳು ಕೂಡ ನಮಗೆ ಉತ್ತಮವಾದ ಕೊಡುಗೆಯೇ ಆಗಿರುತ್ತದೆ. ನಾವದನ್ನು ಮರೆಯಬಾರದಷ್ಟೆ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬಾ ವಿಶೇಷ ಸಂದೇಶಗಳು ಇವು, ನಿಮ್ಮ ಬದುಕನ್ನು ಸುಂದರವನ್ನಾಗಿಸಿಕೊಳ್ಳೋದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.